ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನು ನಡೆಸಲಾಗಿದೆ. ಅಶಿಸ್ತಿನ ನಾಯಕರ ಜೊತೆ ಮಹತ್ವದ ಮಾತುಕತೆಯನ್ನ ನಡೆಸ್ತಾ ಇರುವಂಥದ್ದು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು. ಮಹತ್ವದ ಮಾತುಕತೆ ಒಂದ್ ಕಡೆ ರೆಬಲ್ ಆಗಿರುವಂಥ ಅಥವಾ ಅಶಿಸ್ತು ಪ್ರದರ್ಶನ ಮಾಡುವಂಥವರ ಜೊತೆ ಮಹತ್ವದ ಮಾತುಕತೆ ನಡೆಸುವಂಥ ಒಂದು ನಿಟ್ಟಿನಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಿಜೆಪಿ ಕಚೇರಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಆಂತರಿಕ ಭಿನ್ನಾಭಿಪ್ರಾಯಕ್ಕೆ ಸಭೆಯಲ್ಲಿ ಮದ್ದು ಅರಿತಾರಾ ಅನ್ನುವಂಥ ಕುತೂಹಲ ಇದೆ. ಸಂಸದ ಕೆ ಸುಧಾಕರ್, ಶಾಸಕ SR ವಿಶ್ವನಾಥ್ ಕೂಡ ಭಾಗಿಯಾಗಿದ್ದು, ಸುಧಾಕರ್ ಮತ್ತು ವಿಶ್ವನಾಥ್ ಬಹಿರಂಗ ಕಿತ್ತಾಟದ ಹಿನ್ನೆಲೆಯಲ್ಲಿ ಅವರಿಬ್ಬರ ಅಸಮಾಧಾನವನ್ನ ಶಮನ ಮಾಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದು, ಇಬ್ಬರ ಜೊತೆಗೂ ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಆಂತರಿಕ ಶಿಸ್ತಿನ ಹೆಸರಲ್ಲಿ ಚಾಟಿ ಬೀಸುವಂಥ ಸಾಧ್ಯತೆಗಳಿದೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು. ಯಾಕೆಂದರೆ ಇತ್ತೀಚೆಗಷ್ಟೇ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಬಹಿರಂಗವಾಗಿ ಕಿತ್ತಾಟ ಮಾಡಿಕೊಂಡಿದ್ದಂಥ ಇದೇ ಸುಧಾಕರ್ ಮತ್ತು SR ವಿಶ್ವನಾಥ್ ಇಬ್ಬರ ನಡುವಿನ ಜಗಳ ಹಾದಿರಂಪ ಬೀದಿರಂಪ ಅನ್ನುವಂತಾಗಿತ್ತು. ಇದೊಂದು ರೀತಿಯಲ್ಲಿ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮತ್ತು ಪಕ್ಷದ ಇಮೇಜ್ಗೆ ದೊಡ್ಡ ಡ್ಯಾಮೇಜನ್ನು ಕೊಡ್ತಾ ಇತ್ತು ಮತ್ತು ಕಾರ್ಯಕರ್ತರಲ್ಲೂ ಇದೊಂದು ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇತ್ತು. ಮುಂಬರುವಂತಹ ಚುನಾವಣೆಗಳು, ಆ ಚುನಾವಣೆಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯನ್ನು ತಂದುಕೊಡುವಂಥ ಒಂದು ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ಮನಗಂಡೆ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಿರಿಯ ನಾಯಕರಾದ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ನಾಯಕರುಗಳು ಈ ವೇಳೆ ಇಬ್ಬರನ್ನು ಒಟ್ಟುಗೂಡಿಸಿ ಅವರ ನಡುವೆ ಇರುವಂಥ ಆಂತರಿಕ ಕಲಹವನ್ನು ಹೋಗಲಾಡಿಸೋ ಪ್ರಯತ್ನ ಮಾಡಿದರು. ಇದೀಗ ಬಿಜೆಪಿ ಉಸ್ತುವಾರಿಯೂ ಕೂಡ ಕೆಲಸ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ನಾವು ನೋಡ್ತಾನೇ ಇದ್ದೀವಿ. ಒಂದು ಕಡೆ ಬಣ ರಾಜಕಾರಣ, ಮತ್ತೊಂದು ಕಡೆ ನಾಯಕರುಗಳ ಕಿತ್ತಾಟ. ಇದರ ನಡುವೆ ಸುಧಾಕರ್ ಹಾಗೂ SR ವಿಶ್ವನಾಥ್ ನಡುವಣ ಬಹಿರಂಗ ಕಿತ್ತಾಟಕ್ಕೆ ಮದ್ದು ಅರಿಯುವಂಥ ಒಂದು ಪ್ರಯತ್ನವನ್ನು ಬಿಜೆಪಿ ಉಸ್ತುವಾರಿ ಯಾವ ರೀತಿ ಮಾಡ್ತಾ ಇರುವಂಥದ್ದು ಅಂತ. ವಸಂತ್, ಹೌದು. ಯಾಕೆಂದ್ರೆ ಬಿಜೆಪಿಯಲ್ಲಿ ನಾಯಕತ್ವ ಚರ್ಚೆ ಯಾವಾಗ ಆರಂಭ ಆಯ್ತು ಆಗಿಂದಲೂ ಕೂಡ ಪಕ್ಷದಲ್ಲಿ ಸಾಕಷ್ಟು ಗೊಂದಲ ಮತ್ತು ಚಟಾಬಟೆಗೆ ಕಾರಣ ಆಗ್ತಾ ಇರೋದು. ಪ್ರಮುಖವಾಗಿ ನಾಯಕತ್ವದಲ್ಲಿ ಹಿಡಿತ ಇಲ್ಲ ಎಂಬ ಚರ್ಚೆ ಬಿಜೆಪಿ ನಾಯಕರಲ್ಲೂ ಕೂಡ ಚರ್ಚೆ ಆಗ್ತಾ ಇರೋಂಥ ವಿಚಾರ. ಇದರ ನಡುವೆ ಇನ್ನೂ ನೋಡೋದಾದ್ರೆ ಈ SR ವಿಶ್ವನಾಥ್ ಮತ್ತು ಕೆ ಸುಧಾಕರ್ ನಡುವೆ ಸಾಕಷ್ಟು ವೈಯಕ್ತಿಕ ವಾಗ್ವಾದ ಮತ್ತು ಬಹಿರಂಗವಾಗಿ ವಾಗ್ವಾದ ಕೂಡ ನಡೀತಾ ಇತ್ತು. ಅದಕ್ಕೆ ಬ್ರೇಕ್ ಹಾಕುವ ಮೀಟಿಂಗ್ ಪ್ರಯತ್ನ ಮೊನ್ನೆ ಕೋರ್ ಕಮಿಟಿಯಲ್ಲೂ ಕೂಡ ಜೋಶಿ ಆಗಿರ್ಬೋದು ಮತ್ತೆ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ಕೂಡ ಪ್ರಯತ್ನವನ್ನ ಮಾಡಿದ್ರು. ಈಗ ಮತ್ತೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ಮೀಟಿಂಗ್ ಅನ್ನ ಕರೆದಿರೋಂಥದ್ದು. ಆ ಮೀಟಿಂಗ್ ನಲ್ಲಿ ಇವತ್ತು ವೈಯಕ್ತಿಕವಾಗಿ ಯಾರು ಕೂಡ ಮುಂದೆ ಮಾತನಾಡ್ಕೊಳ್ಬಾರ್ದು, ಇದು ಲಾಸ್ಟ್ ವಾರ್ನಿಂಗ್ ಅಂತ ಕೂಡ ಚರ್ಚೆಯನ್ನ ಮಾಡ್ತಾರೆ. ಪ್ರಮುಖವಾಗಿ ಈ ಮೀಟಿಂಗ್ ಪ್ರತ್ಯೇಕವಾಗಿ ಅಂದ್ರೆ SR ವಿಶ್ವನಾಥ್ ಆಗಿರ್ಬೋದು ಮತ್ತೆ ಅದೇ ರೀತಿ ಸುಧಾಕರ್ ಆಗಿರ್ಬೋದು ಮತ್ತು ರೇಣುಕಾಚಾರ್ಯ ಅವ್ರನ್ನ ಕೂಡ ಪ್ರತ್ಯೇಕವಾಗಿ ಕರೆಸಿ ಮಾತುಕತೆಯನ್ನೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನಡೆಸ್ತಾ ಇರೋದು. ಇನ್ಮೇಲಿಂದ ಏನಾದ್ರೂ ಒಂದ್ ವೇಳೆ ಚರ್ಚೆ ಬಹಿರಂಗವಾಗಿದ್ದ ಆಗಿದ್ರೆ ಯಾವುದೇ ಕೂಡ ಲಾಸ್ಟ್ ವಾರ್ನಿಂಗ್ ಇರಲ್ಲ, ನೇರವಾಗಿ ನೋಟಿಸ್ ಅನ್ನ ಕೊಡ್ತೀವಿ. ನೋಟಿಸ್ ಕೊಟ್ಟು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಶಿಸ್ತು ಉಲ್ಲಂಘನೆ ಆದಿದ್ದೇ ಆದಲ್ಲಿ ಪಕ್ಷದಲ್ಲಿ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳುತ್ತೆ. ಹೈಕಮಾಂಡ್ ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರೋದು. ರಾಜ್ಯದಲ್ಲಿ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಿದೆ ನಾಯಕರ ಕಿತ್ತಾಟ. ಅದಕ್ಕೆ ಇವೆಲ್ಲವೂ ಕೂಡ ಬ್ರೇಕ್ ಹಾಕ್ಬೇಕು ಅಂತ ಇವತ್ತು ಸೂಚನೆಯನ್ನ ಕೊಟ್ಟಿರುವಂತದ್ದು. ವಸಂತ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಾರುತಿ.